ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಮಕ್ಕಳಲ್ಲಿ ಕಂಡುಬರುವಂಥ ಕೆಲವೊಂದು 5 ಲಕ್ಷಣಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇಂಥ 5 ಲಕ್ಷಣಗಳು ಕಂಡು ಬಂದರೆ ಖಂಡಿತವಾಗಲೂ ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಆ ಮಗುವಿನತ್ತ ಗಮನ ಹರಿಸಿ. ನಿಮ್ಮ ಮಗು ಹೊರಗಡೆ ಹೋದಾಗ ಜನರನ್ನು ನೋಡಿ ಭಯಪಡೋದು, ಜನರೊಂದಿಗೆ ಬೆರೆಯಲು ಹಿಂಜರಿಯೋದು ಮಾಡಿದರೆ ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ. ಈ ಲಕ್ಷಣಗಳು ಮಗುವಿನಲ್ಲಿ ಕಾಣಿಸಿದರೆ ಅದರತ್ತ ಹೆಚ್ಚು ಗಮನವನ್ನು ಹರಿಸಿ. ಇಂದಿನ ಒತ್ತಡದ ಬದುಕಿನಲ್ಲಿ ಬಹಳಷ್ಟು ಜನ ಪೋಷಕರು ತಮ್ಮ ಮಕ್ಕಳ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ತಮ್ಮ ವೃತ್ತಿ ಬದುಕು ಹಾಗೂ ವೈಯಕ್ತಿಕ ಜೀವನದ ನಡುವೆ ಪೋಷಕರು ಮಗುವಿನ ಮೇಲೆ ಗಮನ ಹರಿಸೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ವೃತ್ತಿಯ ಒತ್ತಡದ ನಡುವೆ ಮಗುವಿನ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯವಾಗಿರುತ್ತೆ. ಪೋಷಕರಿಗಾಗಿ ಮಕ್ಕಳಿಗೆ ಬೆಸ್ಟ್ ಅನ್ನಿಸೋದನ್ನು ನೀಡೋದು ಬಹಳ ಮುಖ್ಯ. ಬಹುತೇಕ ಪೋಷಕರು ಮಕ್ಕಳ ಖುಷಿಯಾಗಿ ಎಲ್ಲವನ್ನ ಮಾಡ್ತಾರೆ, ಆದರೆ ಕೆಲವೊಮ್ಮೆ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸೋದನ್ನು ಮರೆತಿರ್ತಾರೆ. ಮಕ್ಕಳು ಸ್ವಾವಲಂಬಿಗಳಾಗಿದ್ದರೂ ಕೆಲವೊಮ್ಮೆ ಪೋಷಕರ ಒತ್ತಡದ ಬದುಕು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ ಮಕ್ಕಳ ಕೆಲವು ವರ್ತನೆಗಳನ್ನು ಪೋಷಕರು ತಪ್ಪದೇ ಗಮನವಹಿಸಬೇಕು. ಹಾಗಾದರೆ ಪೋಷಕರು ಮಕ್ಕಳ ಮೇಲೆ ಗಮನ ಹರಿಸಬೇಕಾದ ಆ 5 ಲಕ್ಷಣಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಬೇರೆಯವರನ್ನು ನೋಡಿದಾಗ ಆತಂಕ ವ್ಯಕ್ತಪಡಿಸುವುದು. ನಿಮ್ಮ ಮಗು ಹೊರಗಡೆ ಹೋಗಲು ಭಯಪಡುವುದು, ಬೇರೆ ಜನರ ಜೊತೆ ಬೆರೆಯಲು ಹಿಂಜರಿಕೆ ಮಾಡುವುದು ಮಾಡ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮಗುವಿನ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಎರಡನೇದಾಗಿ, ನಕಾರಾತ್ಮಕ ಭಾವ. ಕೆಲವೊಮ್ಮೆ ಮಕ್ಕಳು ನಿಮ್ಮ ಗಮನ ಸೆಳೆಯುವ ಸಲುವಾಗಿ ನಿಮಗೆ ಇಷ್ಟವಿಲ್ಲದ ವಿಷಯಗಳನ್ನು ಹೇಳಬಹುದು. ಆಗಲೂ ನೀವು ಅವರ ಬಗ್ಗೆ ಗಮನ ಹರಿಸದೇ ಇದ್ದರೆ ಮಗುವಿನಲ್ಲಿ ಹೆತ್ತವರ ಬಗ್ಗೆ ನಕಾರಾತ್ಮಕ ಭಾವ ಮೂಡಬಹುದು. ಅಲ್ಲದೆ ಆ ಮಗು ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಬಹುದು. ಅಂತಹ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಕೋಪಗೊಳ್ಳುವ ಬದಲು ಅವರು ನಿಮ್ಮ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಮೂರನೇದಾಗಿ, ಅಂಟಿಕೊಳ್ಳುವ ನಡವಳಿಕೆ. ಹಲವು ಕಾರಣಗಳಿಂದ ಪೋಷಕರಿಗೆ ಅಂಟಿಕೊಳ್ಳುವ ವರ್ತನೆಯನ್ನು ಮಕ್ಕಳು ತೋರಬಹುದು. ಇದರ ಅರ್ಥ ನೀವು ಮಗುವಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಿ ಎಂಬುದಾಗಬಹುದು, ಅಥವಾ ನೀವು ಮಗುವಿನ ಮೇಲೆ ಗಮನ ಹರಿಸುತ್ತಿಲ್ಲ ಎಂಬುದು ಕೂಡ ಆಗಿರಬಹುದು. ಹಾಗಾಗಿ ಇಂತಹ ನಡವಳಿಕೆ ಕಂಡಾಗ ಮಗುವಿನ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಕೆಲವೊಮ್ಮೆ ಅಸುರಕ್ಷಿತ ಭಾವವು ಮಗು ನಿಮಗೆ ಅಂಟಿಕೊಂಡೇ ಇರಲು ಕಾರಣವಾಗುತ್ತೆ. ಹಾಗಾಗಿ ಮಗುವಿನ ಮೇಲೆ ಗಮನ ಹರಿಸಬೇಕಾಗತ್ತೆ. ನಾಲ್ಕನೇದಾಗಿ, ಆಕ್ರಮಣಶೀಲ ಮನೋಭಾವ. ಪೋಷಕರ ಗಮನ ಸೆಳೆಯಲು ಬಯಸುವ ಮಕ್ಕಳು ಆಗಾಗ ಆಕ್ರಮಣಕಾರಿ ಮನೋಭಾವ ತೋರ್ತಾರೆ. ಆಟಿಕೆಗಳು ಹಾಗೂ ಇತರ ವಸ್ತುಗಳನ್ನು ಎಸೆಯುವುದು, ಹೊಡೆಯುವುದು, ತಮಗೆ ಹಾನಿ ಮಾಡಿಕೊಳ್ಳುವುದು, ಬೇರೆಯವರಿಗೆ ಹಾನಿ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಮಕ್ಕಳು ಪೋಷಕರ ಗಮನ ಬಯಸುತ್ತಿದ್ದಾರೆ ಎಂದರ್ಥ. ಐದನೇದಾಗಿ, ಜೋರಾಗಿ ಅಳುವುದು. ಪೋಷಕರು ಹಲವು ದಿನಗಳವರೆಗೆ ಮಗುವಿನ ಮೇಲೆ ಸರಿಯಾಗಿ ಗಮನ ಕೊಡದೇ ಇದ್ದರೆ ಮಕ್ಕಳು ಅತಿಯಾಗಿ ಪ್ರತಿಕ್ರಿಯಿಸಬಹುದು. ಅಂತರ್ಮುಖಿಗಳಾಗಿ ಬೆಳೆಯುವ ಮಕ್ಕಳು ಅಥವಾ ಹೆಚ್ಚು ಮಾತನಾಡದ ಮಕ್ಕಳು ಸಣ್ಣ ಪುಟ್ಟ ವಿಚಾರಗಳಿಗೂ ಅತಿಯಾಗಿ ಅಳೋದು, ರೋಧಿಸುವುದು ಮಾಡ್ತಾರೆ. ನಿಮ್ಮ ಅವಶ್ಯಕತೆ ಮಗುವಿಗೆ ಇದೆ ಎಂಬುದನ್ನು ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಈ ಮೇಲಿನ ಲಕ್ಷಣಗಳನ್ನು ನಿಮ್ಮ ಮಗು ಕೂಡ ತೋರಿಸಿದರೆ ನೀವು ಈ ಬಗ್ಗೆ ಗಮನ ಹರಿಸುವುದು ತುಂಬ ಮುಖ್ಯವಾಗುತ್ತೆ. ಇಲ್ಲದೆ ಹೋದಲ್ಲಿ ಇದು ಮಕ್ಕಳ ಮನಸ್ಸಿಗೆ ಮೇಲೆ ಸಾಕಷ್ಟು ಪರಿಣಾಮ ಬೀರಬಹುದು. ಜೊತೆಗೆ ಇದರಿಂದ ಅವರಲ್ಲಿ ಮಾನಸಿಕ ಸಮಸ್ಯೆಗಳು ಎದುರಾಗ್ಬೋದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.